ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾನೆ ಇದೆ. ಈಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದ ಪ್ರಖ್ಯಾತ ನಟಿ ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗತ್ತ ಸುದ್ದಿ ಅಂತ ಹೇಳ್ಬೋದು. ಆದರೆ ಇನ್ನಿಲ್ಲ ಅಂತಂದರೆ ಇವ್ರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಂದರೆ ಅದು ನಟಿ ಅಂತ ಹೇಳ್ಬೋದು, ಅದು ಸರಿತಾ ಅವರು. ಇನ್ನು ಚಲಿಸುವ ಮೋಡಗಳು, ಭಾಗ್ಯದ ಬಳೆಗಾರ, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದರು. ಕಪ್ಪು ಮುಖದ ಹಾಗೂ ಕಪ್ಪು ಲೋಕ ಸುಂದರಿ ಅಂತಲೂ ಕೂಡ ಅದನ್ನು ಕರೆಯಲಾಗ್ತಿತ್ತು. ಇನ್ನು ಚಿತ್ರರಂಗದಲ್ಲಿ ಇವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಮೂಡಿಸಿದ್ದಾರೆ. ಇಂಥ ಅದ್ಭುತವಾದಂಥ ಕಲಾವಿದ ಏಕಾಏಕಿ ಇನ್ನಿಲ್ಲ ಆಗಿದ್ದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಬರೋಬ್ಬರಿ 22 ವರ್ಷಗಳಿಂದಲೂ ಕೂಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ಏಕಾಏಕಿ ಚಿತ್ರರಂಗದಿಂದ ದೂರ ಉಳಿದು ಇನ್ನಿಲ್ಲವಾದರು. ಆದರೆ ಸದ್ಯ ಅವರು ಸ್ವಂತ ಉದ್ಯೋಗವನ್ನು ಈಗ ಮಾಡಿಕೊಂಡು ಈಗ ಆಂಧ್ರದಲ್ಲಿ ಇದ್ದಾರೆ ಅಂತಲೂ ಕೂಡ ಇನ್ನು ಕೆಲವರು ಹೇಳಿದ್ರೆ, ಇನ್ನು ಕೆಲವು ತಮಿಳುನಾಡಿನಲ್ಲಿ ಇದ್ದಾರೆ ಅಂತ ಹೇಳಲಾಗುತ್ತೆ. ಸರಿತಾ ಅವರು ಚಿತ್ರರಂಗದ ಯಾಕಾಗಿದ್ದವರು ಆದರೂ ಏನೋ ಗೊತ್ತಿಲ್ಲ. ಆದರೆ ಸದ್ಯ ಈಗ ಅವರಿಗೆ 64 ವರ್ಷ ವಯಸ್ಸು ಅಂತಲೇ ಹೇಳ್ಬೋದು. ಚಿಕ್ಕಪುಟ್ಟ ವಯಸ್ಸಾದ ಕಾಯಿಲೆ ಈಗ ಆದಮೇಲೆ ಇದ್ದೇ ಇರುತ್ತೆ, ಅದೇ ಕಾರಣಕ್ಕಾಗಿ ದೂರ ಆಗಿರ್ಬೋದು ಅಂತ ಕೂಡ ಹೇಳ್ತಾರೆ. ಆದರೆ ಇವರು ಈಗಾಗಲೇ ದೂರಾಗಿ 20 ವರ್ಷಗಳೇ ಕಳೆದು ಹೋಗಿದೆ ಅಂತ ಕೂಡ ಇಲ್ಲಿ ಗಮನ ಹರಿಸಬೇಕಾದಂಥ ವಿಚಾರ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನಿಲ್ಲ ಅಂತ ಹೇಳಲ್ಲ.